ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ ವಂಶಸ್ಥರು ಅಲ್ಲ, ಆ ರಜಾಕಾರನ ಎತ್ತಿದ್ದು, ಆ ರಜಾಕಾರನ ಎದುರಿಸಿದ್ದು ಇದೇ RSS ಅವರು, ಇದೇ RSS ಅವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ, ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು, ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತಲ್ಲ, ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬೆಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದ, ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದ ಅಂತಲೇ. ಆಗ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ, ಸಣ್ಣ ಸಣ್ಣ ಹುಡುಗರು RSS ಕಾರ್ಯಕರ್ತರು, ಸಣ್ಣ ಕಾರ್ಯಕರ್ತರು ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು, ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂದ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರ್ಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ನ ಕಾರಣಕ್ಕೆ ಜಗತ್ ನಡೆಯೋದಿಲ್ಲ ಅಂತಲೇ. ಅದು ಒಂದು ವ್ಯವಸ್ಥೆ, ಅದು ಒಂದು ವ್ಯವಸ್ಥೆ ಅಂತಲೇ. ಇವತ್ತು ಆ ಕೆಲಸವನ್ನು ಸಂಘ ಮಾಡಿರ್ತಕ್ಕಂಥ ಆ ಸಂದರ್ಭದ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು, ನಾವೆಲ್ಲರೂ ಕೂಡ ನೆನಪು